ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ಇವತ್ತು ಆರೋಗ್ಯದ ಸಲುವಾಗಿ ಒಂದಿಷ್ಟು ಈಗಾಗಲೇ ನೀವು ನೋಡಿದ್ದೀರಿ, ಪತ್ರಿಕೆಗಳಲ್ಲಿ ಗಮನಿಸಿದ್ದೀರಿ. ಈ ಕ್ಯಾನ್ಸರ್ ಸಲುವಾಗಿ 16 ಜಿಲ್ಲೆಗಳಲ್ಲಿ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಕೆಮೊಥೆರಪಿ ಕೊಡುವಂಥ ಒಂದು ಈ ಚಿಕಿತ್ಸೆಯನ್ನು ಆರಂಭ ಮಾಡಿದ್ದು ನಿಜವಾಗಿಯೂ ಸಿದ್ದರಾಮಯ್ಯ ಸರ್ಕಾರ ಮಾಡಿದ ಒಂದು ದೊಡ್ಡ ಸಹಕಾರ ಬಡವರಿಗೆ. ಯಾಕಪ್ಪ ಅಂದ್ರೆ ಕ್ಯಾನ್ಸರ್ ಮತ್ತು ಹೃದಯ ರೋಗಗಳು ಏನಾದರೂ ಕಾಣಿಸ್ಕೊಂಡ್ರೆ ಬಡವರಲ್ಲ, ಅವ್ರಿಗೆ ಭವಿಷ್ಯ ಇಲ್ಲ ಅಂತ ತಿಳ್ಕೊಬಿಡುವಂಥ ಪರಿಸ್ಥಿತಿ ಇವತ್ತದ. ಯಾಕಂದ್ರೆ ನೆಗಡಿ ಕೆಮ್ಮ ಇವ ಬಂದ್ರೆ ಮನುಷ್ಯನಿಗೆ ಗುಳಿಗೆ ಔಷಧಿ ತೊಗೊಳ್ಳೋ ಶಕ್ತಿ ಇವತ್ತು ಜನಸಾಮಾನ್ಯರಿಗಿಲ್ಲ. 90% ಜನರಿಗೆ ಇದು ಅಗದಿ ಖಂಡಿತವಾಗಿ ಹೇಳುವಂಥ ವಿಷಯ. ಒಂದು 10% ಜನರಿಗೆ ಆರಾಮೆಲ್ಲ ಸಿಗ್ತದೆ. ಈ ನಾಡಿನ ಈ ದೇಶದ ಜಗದ ಎಲ್ಲ ಸೌಲಭ್ಯಗಳು 10% ಜನ ಸಿಗ್ತಾವೆ. ಇನ್ನೂ 90% ಜನ ಏನು ಕೂಲಿಕಾರರಿದ್ದಾರೆ, ಅವತ್ತು ದುಡಿದು ಅವತ್ತು ನಮ್ಮ ಮಲಗೋರಿದ್ದಾರೆ, ಬೀದಿ ಬದಿಯ ವ್ಯಾಪಾರಿಗಳಿದ್ದಾರೆ, ಕಾಯಿಪಲ್ಯ ಮಾರೋರಿದ್ದಾರೆ. ಇಂಥ ಅನೇಕ ಜನ ಅತ್ಯಂತ ಬಡ ಕೂಲಿಕಾರ ಇವರಿಗೆ ಏನಾದರೂ ಕ್ಯಾನ್ಸರ್ ಮತ್ತು ಹಾರ್ಟ್ ಪ್ರಾಬ್ಲಮ್, ಹೃದಯಕ್ಕೆ ಸಂಬಂಧಿಸಿದ ರೋಗಗಳು ಬಂದರೆ ಅವರು ಆಯ್ತಪ್ಪ ಮುಗಿದು ಹೋಯ್ತು ನನ್ನ ಬದುಕ ಅನ್ನುವಂಥ ಸ್ಥಿತಿ ಈ ದೇಶದಲ್ಲಿ ಅದ. ಇದೇ ಕೇವಲ ಕರ್ನಾಟಕದ ಮಾತ್ರ ಅಲ್ಲದು, ಎಲ್ಲ ಕಡೆ ನೋಡಿರಿ. ವರ್ಷಕ್ಕೆ 70,000ದಷ್ಟು ಈ ನಮ್ಮ ಕ್ಯಾನ್ಸರ್ ರೋಗಿಗಳು ಕಂಡು ಬರ್ತಾ ಇದ್ದಾರೆ, ಕ್ಯಾನ್ಸರ್ ಕಂಡು ಬರ್ತಾ ಇದ್ದಾರೆ ರೋಗಿಗಳಲ್ಲಿ ಅನ್ನುವಂಥ ಮಾತನ್ನು ಗಮನಿಸ. ಕರ್ನಾಟಕದಲ್ಲಿ ಒಂದರಲ್ಲೇ ಮನುಷ್ಯ ಯಾರಾದರೂ ಗಾಬರಿ ಆಗುವಂಥ ವಿಷಯ ಸಣ್ಣದಲ್ಲದು. ಆದರೆ 70,000ದಲ್ಲಿ ಎಷ್ಟು ಜನ ಉಳಿಲಿಕ್ಕೆ ಸಾಧ್ಯದ ಈ ಕ್ಯಾನ್ಸರ್ದಿಂದ ಅಂತ? ಯಾಕಂದ್ರೆ ಚಿಕಿತ್ಸೆ ಭಾಳ ಕಾಸ್ಟ್ಲಿ, ಅವು ಖರ್ಚಿಂದು. ಹೇಳಿದ್ದೆ ನಿಮಗೆ, ನೆಗಡಿ ಕೆಮ್ಮಿಗೇನೆ ಇವತ್ತು 1,000-2,000 ರೂಪಾಯಿ ಬಿಲ್ ಮಾಡುವಂಥ ಡಾಕ್ಟರ್ಸ್ ಸಾಕಷ್ಟು ಇದ್ದಾರೆ ಇವತ್ತು. ಅದರಲ್ಲೂ ಈ ಎಷ್ಟೋ ಜನ ಪಾಪ ಔಷಧ ಅಂಗಡಿಯಿಂದ ಗುಳಿಗೆ ತಗೊಂಡು ಹೋಗುವಂಥ ಜನ ಇದ್ದಾರೆ. 5 ರೂಪಾಯಿ 10 ರೂಪಾಯಿ 20 ರೂಪಾಯಿ ಕೊಟ್ಟು ನೆಗಡಿ ಕಡಿಮೆ ಆಗಲಿ ಅಂತ. ಯಾಕಂದ್ರೆ ಒಂದು ದವಾಖಾನೆ ಒಳಗೆ ಹೆಜ್ಜೆ ಇಟ್ಟರೆ ಪ್ರೈವೇಟ್ದಲ್ಲಿ ಖಾಸಗಿಯಲ್ಲಿ ಇಟ್ಟರೆ 200 ರೂಪಾಯಿ ಮೊದಲು ಬಿಲ್ ಹರಿತಾರೆ ಅವರು. ಹೇಗೆ ಬಂತಂದ್ರೆ ನೀವು ವಿಸಿಟಿಂಗ್ ಪೀಪ ಅಂತೆಲ್ಲ, ನಂತರ ಮತ್ತು ಗುಳಿಗೆ ಔಷಧ ಬೇರೆ 1,000-2,000, ಸ್ವಲ್ಪ ರೋಗ ದೊಡ್ಡದಿದ್ರೆ 10,000 20,000. ಇವತ್ತು ನೋಡಿರಿ, ಒಂದು ಸಹಜವಾದಂಥ ಒಬ್ಬ ಹೆಣ್ಣು ಮಗಳ ಬಾಣಂತರಕ್ಕೆ ಹಡಿಯೋದಕ್ಕೆ ಇವತ್ತು ಪ್ರಸವಕ್ಕೆ ಇವತ್ತು ಕಡಿಮೆ ಅಂದರೂ ಅದು ಸರ್ಕಾರಿ ಆಸ್ಪತ್ರೆಗಳಲ್ಲಿ 5,000-10,000 ರೂಪಾಯಿ ಖರ್ಚು ಬರ್ತದೆ. ಫ್ರೀ ಇದ್ದರೂ ಸಹಿತಲ್ಲ. ಯಾಕಂತಂದ್ರೆ ಖರ್ಚುಗಾರಿದ್ದು ಗುಳಿಗೆ ಔಷಧ. ಕೆಲವೊಂದು ಸರ್ಕಾರಿ ಆಸ್ಪತ್ರೆಗಳಲ್ಲಿ ನಿಮಗೆ ಗುಳಿಗೆ ಔಷಧ ಸಿಗೋದಿಲ್ಲ, ಹೊರಗಿನ ತರಿಸುವಂಥದ್ದು. ಇವುಗಳನ್ನ ಸಹಿತ ನಾವು ಗಮನಿಸ್ಬೇಕಾಗಿದೆ. ಇಲ್ಲಿ ಇಂಥ ಕಾಸ್ಟ್ಲಿದಂಥ ಈ ದಿನಗಳಲ್ಲ ಇವತ್ತು ಮಧ್ಯದಾಗೆ ಈ ಸರ್ಕಾರಿ ಆಸ್ಪತ್ರೆಗಳ ಮೇಲೆ ದೊಡ್ಡ ಆರೋಪ ಏನಪ್ಪ ಅಂತಂದ್ರೆ ಅಲ್ಲಿ ವೈದ್ಯರು ಇರೋದಿಲ್ಲ ಅನ್ನುವಂಥದ್ದು, ಸಮಯಕ್ಕೆ ಸರಿಯಾಗಿ ಚಿಕಿತ್ಸೆ ಕೊಡೋದಿಲ್ಲ ಅನ್ನುವಂಥದ್ದು, ಮತ್ತು ಸಫಿಷಿಯೆಂಟ್ ವೈದ್ಯರು ಇರುವುದಿಲ್ಲ ಅನ್ನುವಂಥ ಮಾತುಗಳು ಇದು ನಾವು ಕೇಳ್ತಾ ಇದ್ವಿ. ಮತ್ತು ಗುಳಿಗೆ ಔಷಧಗಳೆಲ್ಲ ನಡುವೆ ಮಾರಾಟ ಆಗ್ತಾ ಇದ್ದಾವೆ ಅಂತೆಲ್ಲ ಸರ್ಕಾರನೂ ಮಾಡ್ತಾ ಇದೆ ಪ್ರಯತ್ನ ಅಂತ ನಾವು ಅಂದ್ಕೊಳ್ಳು. ಅದು ನಡಿಕೆ ಏಜೆನ್ಸಿ ಇದ್ದಲ್ಲ, ಏಜೆನ್ಸಿಗಳು ಸಾಕಷ್ಟು ಹೊಡೆಯುವಂಥ ಕೆಲಸ ಮಾಡ್ತಾ ಇದ್ದಾರೆ ಅಂತೇಳಿ. ಇವುಗಳು ಪರಿಹಾರ ಮಾಡಿದರೆ ಇವು ಸರಿಯಾಗಿ ಪ್ರತಿಯೊಬ್ಬ ವ್ಯಕ್ತಿಗೂ ಸಿಕ್ಕರೆ ಭ್ರಷ್ಟಾಚಾರ ಇಲ್ಲದ ನಿಶ್ಚಿತವಾಗಿಯೂ ದ ಬೆಸ್ಟ್ ಅದು ಮಾಡೋರು ಯಾರು ಅಂತ. ಖರ್ಚಂತೆ ತೋರಿಸ್ತಾರ, ಖರ್ಚಂತೆ ಆಗೇ ಆಗ್ತಿರ್ತದೆ. ಮತ್ತು ಅದೇ ಕಾಲಕ್ಕೆ ಅಲ್ಲಿ ವೈದ್ಯರು ಇದ್ದಾರಪ್ಪ ಅಂತ ತೋರಿಸ್ಕೊಳ್ತಾ ಇರ್ತಾರೆ. ಆದರೆ ಮ್ಯಾಕ್ಸಿಮಮ್ ವೈದ್ಯರು ಪ್ರೈವೇಟಾಗಿ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ. ಇವತ್ತು ಎಷ್ಟೋ ನೀವು ಸರ್ಕಾರಿ ರಂಗದ ಆಸ್ಪತ್ರೆಗಳು ಇರೋದು ಗೊತ್ತಾಗ್ತದೆ. ಇನ್ನು ಪ್ರೈವೇಟ್ದಲ್ಲಂತೂ ಕೇಳುವಾಗಿಲ್ಲ. ಅವ್ರು ಹೇಳಿದ್ದ ರೇಟ, ಅವ್ರು ಕೊಟ್ಟಿದ್ದನ್ನೇ ಎಲ್ಲ ಚಿಕಿತ್ಸೆ ಎಲ್ಲ ಒಂದಿಷ್ಟು ವಿರೋಧ ಮಾಡಿದರೆ ಅದು ವಿರೋಧ ಸಹಿತ ಇವತ್ತಿನ ವ್ಯವಸ್ಥೆಯೊಳಗೆ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇಂಥ ಪ್ರಸಂಗದಲ್ಲ ನಮ್ಮ ದಿನೇಶ್ ಗುಂಡೂರಾಯರಾಗಿರ್ಬೋದು, ಆರೋಗ್ಯ ಮಿನಿಸ್ಟರು, ಜೊತೆಗೆ ನಮ್ಮ ಸಿದ್ದರಾಮಯ್ಯನವರು ಒಂದು ಒಳ್ಳೆಯ ಸಾಹಸ ಮಾಡ್ತಾಯಿದ್ದಾರೆ. ಕಿಮೋ ಚಿಕಿತ್ಸಾ ಕೇಂದ್ರಗಳನ್ನು ತೆಗಿತಾ ಇದ್ದಾರೆ 16 ಜಿಲ್ಲೆಗಳಲ್ಲೇ. ಇಡೀ ರಾಜ್ಯ ತುಂಬ ನಾವು ಮಾಡ್ತೀವಿ ಅನ್ನೋಂಥ ಮಾತಾಡ್ತಾ ಇದ್ದಾರೆ. ನಿಜವಾಗಿಯೂ ಡೇ ಕೇರ್ ಕಿಮೋಥೆರಪಿದಂಥ ಕೇಂದ್ರಗಳು ಎಲ್ಲ ಕಡೆ ಸಿಕ್ಕುವಪ್ಪ, ಅದು 100 ಕಿಲೋಮೀಟರ್ ಒಳಗೆ ಸಿಕ್ಕು ಹೋದ್ರೆ ಎಷ್ಟು ಬೇಕಷ್ಟು ಥೆರಪಿ ಮಾಡಿಸ್ಕೊಳ್ಳಿಕ್ಕೆ ಅಲ್ಲಿ ಹೋಗೋದಕ್ಕೆ ಅನುಕೂಲ ಆಗ್ತದೆ ಜನರಿಗೆ ಅಂತ. ಯಾಕಂದ್ರೆ ಹೆಣ್ಮಕ್ಳಿಗಿಂತ ಫ್ರೀ ಬಸ್ ಮಾಡಿದಿರಿ, ಅಡ್ಡಿ ಇಲ್ಲ. ಆದರೆ ಗಂಡು ಮಕ್ಕಳ ಜೊತೆ ಒಬ್ರು ಹೋಗಲೇಬೇಕಾಗ್ತದೆ, ಮಾಡಲೇಬೇಕಾಗ್ತದೆ ರೋಗಿ ಜೊತೆಗೆ. ಅವೆಲ್ಲ ಖರ್ಚುಗಳನ್ನು ತೆಗೆದಾಗ ಸಾವಿರಾರಲ್ಲ, ಕೆಲವೊಮ್ಮೆ 50,000 ಲಕ್ಷ ಆಗ್ತದೆ. ಹೇಳಿದ್ರೆ ನಿಮ್ಗೆ ಜಸ್ಟ್ ಇವತ್ತು ಪ್ರೈವೇಟ್ದಲ್ಲೇ ನೀವೇನಾದರೂ ಸಹಜ ಬಾಣಂತನ ಮಾಡಿಸ್ಕೊಳ್ಳೋಕೆ ಹೋದ್ರಪ್ಪ ಅಂತಂದ್ರೆ 20,000-30,000-40,000 ತನಕ ಆಗ್ತದೆ. 20 ಸಾವಿಲ್ಲ ಅದಕ್ಕೆ
ಗುಳಿಗೆ ಔಷಧಗಳಿಗೆ. ಇನ್ನು ಅದರಲ್ಲೂ ನಿಮಗೆ ಗೊತ್ತದ ಸೀಸರಿನ್ ಒಂದು ಹೊಸದು ಕಂಡು ಹಿಡಿದು ಬಿಟ್ಟಿದ್ದಾರೆ. ಪಾಪ ಸಹಜವಾಗಿ ಬಾಣಂತನ ಆಗ್ತಾಯಿದ್ರು ಸಹಿತ ಭಯ ಹುಟ್ಟಿಸ್ತಾನೆ. ಡಾಕ್ಟ್ರ್ ಭಯ ಹುಟ್ಟಿಸು ಆಗಬಾರ್ದು, ನಿಮ್ಗೆ ನೀರು ತುಂಬಿದ ಮತ್ತೇನೂ ಆಗ್ಯದ, ನಿಮ್ಮ ಬಿ ಪಿ ಹೆಚ್ಚಾಗ್ತದೆ ಅಂದೇಳಿ ಅಂಜಿಸಿ ಅವರಿಂದ ಸಿಸೇರಿಯನ್ ಮಾಡಿಸ್ಕೊಂಡು ತಾವು ದುಡ್ಡು ಹೊಡ್ಕೊಳ್ಳೋಂಥ ಅನೇಕ ವೈದ್ಯರನ್ನು ನಾವು ನೋಡ್ತಾ ಇದ್ವಿ ಇವತ್ತು. ಮತ್ತು ಸರ್ಕಾರಿ ಆಸ್ಪತ್ರೆಗಳಲ್ಲೂ ಅದೇ ಪರಿಸ್ಥಿತಿ ನಡೆದಿದೆ ಇವತ್ತು. ಸಿಸೇರಿಯನ್ ಮಾಡಿದರೆ ನಿಮ್ಗೆ ಜಲ್ದಿ ಮುಗಿತದಪ್ಪ ಅಂತ ಭಯ ಹುಟ್ಟಿಸಿ ಅಲ್ಲೂ ಅದೇ ಕೆಲಸ ಮಾಡ್ತಾರೆ. ಇನ್ನು ಈ ಕ್ಯಾನ್ಸರ್ದ ರೋಗ ಆದಾಗ ಎಷ್ಟು ಮಟ್ಟಿಗೆಲ್ಲೇ ಆರೋಗ್ಯದ ತಪಾಸಣೆ ಆಗ್ತದೆ, ಎಷ್ಟು ಮಟ್ಟಿಗೆಲ್ಲೇ ನಮ್ಗೆ ಚಿಕಿತ್ಸೆ ಅನ್ನೋ ಸಹಿತ ಇವತ್ತು ಸಹಿತ ಪ್ರಶ್ನೆ ಆರೋದು. ಸರ್ಕಾರಗಳು 16 ದಿನಗಳು ಆರಂಭ ಮಾಡ್ತಾಯಿದ್ವಿ ಅಂತ ಹೇಳ್ತಾ ಇದ್ದಾರೆ. ಭಾಳ ಸಂತೋಷ ಪಡೋ ವಿಷಯ. ಅದೇ ಕಾಲದಲ್ಲಿ ಎಲ್ಲ ಅವಕಾಶ ಕೊಡಬೇಕು. ಒಂದೇದು ನುರಿತ ಅನುಭವಿಯಾದಂಥ ಅಲ್ಲೇ ವೈದ್ಯರು ಸಿಗಬೇಕು, ಜೊತೆಗೆ ಅಲ್ಲಿ ಆರೈಕೆ ಆಗುವಂಥ ವ್ಯವಸ್ಥೆಗಳಾಗಬೇಕು, ಮತ್ತು ಗುಳಿಗೆ ಔಷಧ ಫ್ರೀ ಸಿಗುವಂಥ ವ್ಯವಸ್ಥೆ ಮಾಡಿದ್ರಂತ ನಮ್ಮ ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ. ಆದರೆ ಸಿಗುವಂಥ ನಿಜವಾಗಿಯೂ ರಿಯಾಲಿಟಿಗೆ ಬರಬೇಕಾಗಿದೆ. ಅಲ್ಲಿ ಭ್ರಷ್ಟಾಚಾರ ತಪ್ಪಬೇಕಾಗಿದೆ. ಇದೂ ಸಹಿತ ಸ್ಟ್ರಿಕ್ಟಾಗಿ ತೆಗೆದುಕೊಳ್ಳುವಂಥ ಅನಿವಾರ್ಯತೆ ಇವತ್ತು ಸರ್ಕಾರ ಮುಂದದ. ಯಾಕಂದ್ರೆ ನಿರ್ಧಾರ ತೆಗೆದುಕೊಂಡಿದ್ದಾರೆ ಎಲ್ಲ ಕಡೆಗೆ. ಬಂದು ನಿಜವಾಗಿಯೂ ಕಿದ್ವಾಯಿ ಆಸ್ಪತ್ರೆಗೆ ಬೆಂಗಳೂರಂಥ ಊರಿಗೆ ಹೋಗಿ ಬರೋದು ಭಾಳಷ್ಟು ತೊಂದರೆ ಆಗ್ತಿತ್ತು. ಈವನ್ ಮಿಡಲ್ ಕ್ಲಾಸ್ ಹೈ ಕ್ಲಾಸ್ ಜನರಿಗೂ ಸಹಿತ, ಅದು ಬಡವರಿಗೆ ನಿಲುಕುವಂಥ ಜಿಲ್ಲಾ ಮಟ್ಟದ ಈ ನಮ್ಮ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಸಿಗುವಂಥದ್ದು ಆಗ್ಯದ ಮಾಡ್ಕೊಳ್ಳುವಂಥ ಪ್ರಯತ್ನ ನಿಜವಾಗಿಯೂ ಶ್ಲಾಘನೀಯ. ಅದರಲ್ಲಿ ಎರಡು ಮಾತಿಲ್ಲ. ಅದರ ಅನುಷ್ಠಾನ ಸರಿಯಾಗಿ ಗೊಳ್ಳಬೇಕಷ್ಟೇ ಅದು. ಯಾಕಂದ್ರೆ ನಮ್ಮ ಜನಕ್ಕೆ ಪಾಪ ಅನ್ಎಜುಕೇಟೆಡ್ ಇರೋದ್ರಿಂದ, ತಿಳುವಳಿಕೆ ಕಡಿಮೆ ಇರೋದ್ರಿಂದ ಅದು ಸಹಜವಾಗಿ ನೋವನ್ನು ಅನುಭವಿಸುವಂಥ ಅನಿವಾರ್ಯತೆಗಳಲ್ಲಿ ಬರ್ತಾ ಇರ್ತಾವೆ. ಎಲ್ರಿ ಡಾಕ್ಟ್ರ್ ವಿರುದ್ಧ ನಾವು ಬ್ಲೇಮ್ ಮಾಡೋದು, ಆರೋಪ ಮಾಡೋದು, ಅವ್ರು ನಾಳೆ ಮತ್ತೆ ಚಿಕಿತ್ಸೆ ಕೊಟ್ಟು ಅಲ್ಲೇ ಕೊಂದಿಂದ ಅನ್ನೋದು ಭಯ ಸಹಿತ ಪಡುವಂಥ ಜನ ಸಾಕಷ್ಟಿದ್ದಾರೆ. ಇಂಥ ಪ್ರಸಂಗದಲ್ಲಿ ಸರ್ಕಾರ ಜವಾಬ್ದಾರಿ ಹೆಚ್ಚಾಗ್ತದೆ. ಆ ಜವಾಬ್ದಾರಿಯನ್ನು ವಹಿಸ್ಕೊಂಡು ಇಲ್ಲೇ ವಿಶೇಷವಾಗಿ ವೈದ್ಯರ ಕೊರತೆ ಆಗದಂಗೆ ನೋಡಿಕೊಂಡು, ಎರಡನೇದಾಗಿ ಔಷಧಗಳು ಎಲ್ಲ ಸಿಗಬೇಕಾದ್ರೆ ಸಂಬಂಧಿಸಿದ ಕ್ಯಾನ್ಸರ್ಗಾಯ್ತು, ಹೃದಯ ರೋಗದು ಮಾಡೋದು ಅಂತ ಹೇಳ್ತಾ ಇದ್ದಾರೆ. ಜಯದೇವ್ ಹೃದಯ ರೋಗದ ಸಂಸ್ಥೆ ಅಂತ ಸಂಸ್ಥೆಗಳನ್ನ 20 ಹಾಸಿಗೆ 10 ಹಾಸಿಗೆಗಳು ಜಿಲ್ಲಾ ಮಟ್ಟದಲ್ಲಿ ಮಾಡ್ತೀವಿ ಅನ್ನೋಂಥ ಆಶ್ವಾಸನೆ ಕೊಡ್ತಾ ಇದ್ದಾರೆ. ನಿಜವಾಗಿ ಎರಡು ದೊಡ್ಡ ರೋಗಗಳು, ಒಂದೆದ್ದು ಕ್ಯಾನ್ಸರು, ಅದ್ರ ಜೊತೆಗೆ ಇದು ನಮ್ಮ ಹೃದಯ ರೋಗಗಳು, ಹೃದಯಕ್ಕೆ ಸಂಬಂಧಿಸಿದ ರೋಗಗಳು. ಇತ್ತೀಚೆಗಂತೂ ಆಹಾರ ಪದ್ಧತಿಯಲ್ಲಿ ಭಾಳಷ್ಟು ಬದಲಾವಣೆ ಆಗಿದೆ. ಮತ್ತು ಅದರಲ್ಲೂ ಮುಖ್ಯವಾಗಿ ಈ ಹೃದಯ ರೋಗಗಳು ಬರೋದು ಆಯಿಲಿಶ್ ಫುಡ್ ತಿನ್ನೋದ್ರಿಂದಾಗಿ, ಆಯಿಲಿಶ್ ಫುಡ್ದಿಂದಾಗಿ ಸಹಜವಾಗಿನ ನಮ್ಮ ಉಸಿರಾಟ ತೊಂದರೆ ಮತ್ತೇನು ಆಗುವಂಥದ್ದು, ಮತ್ತು ನಾವು ಸಹಜವಾಗಿ ಆರೋಗ್ಯದ ಲಕ್ಷ್ಯ ಕೊಡದೆ ಹೋಗುವಂಥದ್ದು ಆಹಾರ ಪದ್ಧತಿ ತಪ್ಪಿರೋದ್ರಿಂದಾಗಿ, ಮತ್ತು ಇವತ್ತು ನಮ್ಗೆ ಆ ರೋಗಗಳು ಸಹಜವಾಗಿ ಕಾಣಿಸ್ಕೊಳ್ತಾ ಇದ್ದಾವೆ. ಕ್ಯಾನ್ಸರ್ ಮತ್ತು ಹೃದಯ ರೋಗಗಳು ಅವುಗಳನ್ನ ತಡೆಯುವಲ್ಲ. ನಾವು ಸುದ್ದ ಬುದ್ಧಿವಂತರಾಗಬೇಕಾಗ್ಯದ. ಯೋಗದ ಕಡೆಗೆ ಇನ್ನುಳಿದ ಒಂದು ಸಹಜವಾಗಿ ನ್ಯಾಚುರೋಪತಿ ಕಡೆಗೆ ಹೋಗ್ತಾನೆ. ಜೊತೆಗೆ ಶರೀರ ರಕ್ಷಣೆ ಜೊತೆಗೆ ಅನಿವಾರ್ಯ ಆದಾಗ ಈ ಅಲೋಪತಿಯ ಈ ನಮ್ಮ ಕ್ಯಾನ್ಸರ್ ಔಷಧಿಗಳನ್ನು ಜಿಲ್ಲಾ ಮಟ್ಟದಲ್ಲಿ ಕೊಡೋದನ್ನು, ಅದು ಡೇ ಕೇರ್ ಕಿಮೋಥೆರಪಿ ಅಂತ ಒಂದು ಚಿಕಿತ್ಸೆನ ಕೊಡೋಂಥವು ಇಲ್ಲಿ ಆದಪ್ಪ ಅಂತಂದ್ರೆ ಎಷ್ಟೋ ಬೇಕಷ್ಟು ಬಡವರಿಗೆ ಅನುಕೂಲ ಆಗ್ತದೆ. ಈ ಎಲ್ಲ ನೆಲೆಯಲ್ಲ ಈ 5 ಗ್ಯಾರಂಟಿಗಳ ಜೊತೆಗೆ ಈ ಆರೋಗ್ಯ ಗ್ಯಾರಂಟಿಯನ್ನು ನಮ್ಮ ಸಿದ್ದರಾಮಯ್ಯ ಕೊಟ್ಟಿದ್ದು ನಿಜವಾಗಿಯೂ ಇದು ಮೆಚ್ಚುವಂಥ ಕೆಲಸ. ಟಿಪ್ಪಣಿಗಳು ಇದ್ದೇ ಇರ್ತಾವೆ, ಆ ಮಾತು ಬೇರೆ. ಆದರೆ ಇದೆಲ್ಲ ಕೊಡೋದ್ರ ಜೊತೆಗೆ ಮತ್ತು ಇನ್ನೊಮ್ಮೆ ಹೇಳುವಂಥದ್ದು, ಮೊದಲನೇದಾಗಿ ನಮಗೆ ಬೇಕಾಗಿದ್ದು ವೈದ್ಯರು ಸಿಗಬೇಕು. ವೈದ್ಯರ ಕೊರತೆ ಅದ ಸರ್ಕಾರಿ ಆಸ್ಪತ್ರೆಗಳಲ್ಲಿ, ಮೊದಲನೇದು. ಎರಡನೇದ್ದು ಔಷಧದ ಕೊರತೆ ಅದ, ಅವು ಸಿಗಬೇಕು. ಮೂರನೇದು ಭ್ರಷ್ಟಾಚಾರದಲ್ಲಿ ನಿಂತು ಹೋಗ್ಬೇಕು. ಇವು 3 ವಿಷಯಗಳಲ್ಲಿ ಸರ್ಕಾರ ಕಾಳಜಿ ವಹಿಸಿದ್ರೆ ಈಗೇನು ಆರೋಗ್ಯ ಗ್ಯಾರಂಟಿಯನ್ನು ಹೊತ್ಕೊಂಡದ ನಿಜವಾಗಿ ಯಶಸ್ವಿ ಆಗ್ತದೆ. ಮತ್ತು ಟೀಕಾಕಾರರಿದ್ದೇ ಇರ್ತಾರೆ, 5 ಗ್ಯಾರಂಟಿಗಳು ಅರ್ಧ ಕೊಟ್ಟಿದ್ದಾರೆ, ಗಿರ್ಧ ಕೊಟ್ಟಿದ್ದಾರೆ, ಕೊಡೋಕ್ಕಾಗ್ತಾ ಇಲ್ಲ ಅಂತೇಳಿ ವಿರೋಧ ಪಕ್ಷಗಳು ಮಾತಾಡ್ತಾರೆ. ಅವ್ರು ಕಂಡಿದ್ದನ್ನು ಹೇಳ್ತಾ ಇರ್ತಾರೆ. ಅದನ್ನು ಸರ್ಕಾರ ಇನ್ನಷ್ಟು ಆದ್ಯತೆಯಾಗಿ ಗಮನ ಕೊಟ್ಟ ಅವಳು ಪರಿಹಾರ ಮಾಡಿದರೆ ಈ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಏನು ಕಿಮೋಥೆರಪಿ ಏನು ಕೇಂದ್ರ ಸಿಗಬೇಕು, ಚಿಕಿತ್ಸೆ ಕೊಡಬೇಕು ವಿಚಾರ ಮಾಡಿದ್ದಾರೆ ಮತ್ತು ಆರಂಭ ಮಾಡಿದ್ದಾರೆ. ಇದು ನಿಜವಾಗಿಯೂ ಒಂದಿಷ್ಟು ನಮ್ಮ ಬಡ ಜನರಿಗೆ ದೊಡ್ಡ ಏನಪ್ಪ ಆಶ್ರಯ ಆಗ್ತದೆ ಅನ್ನೋದ್ರ ಎರಡು ಮಾತಿಲ್ಲ ಅಂತ ಹೇಳ್ತಾ, ಇದು ಈಗ ಆಲ್ರೆಡಿ ಹೇಳಿದಂಗೆ ವೈದ್ಯರ ಕೊರತೆ ನಿವಾರಿಸಲಿ, ಔಷಧಗಳು ಸಿಗುವಂಗೆ ಮಾಡಲಿ, ಅವರಿಗೆಲ್ಲ ಜೊತೆಗೆ ಭ್ರಷ್ಟಾಚಾರ ರಹಿತವಾದಂಥ ವ್ಯವಸ್ಥೆಯನ್ನು ಸರ್ಕಾರಿ ಆಸ್ಪತ್ರೆಯಲ್ಲಿ ಮಾಡಿದರೆ ಈ ಒಂದು ಯೋಜನೆ ಹಾಕಿಕೊಳ್ಳಿ ಸಾರ್ಥಕ ಆಗ್ತದೆ ಅಂತ ಹೇಳ್ತಾ, ಇದರಲ್ಲಿ ಅಲ್ಲಿ ಇಲ್ಲಿ ಕೆಲವು ಮಿಸ್ಟೇಕ್ಸ್ ಆಗದೇ ಇರೋದು ತಪ್ಪುಗಳು, ಆ ತಪ್ಪುಗಳನ್ನ ಸರ್ಕಾರಕ್ಕೆ ಮೇಲೆ ತಿಳಿಸ್ತಾ ನಾವು ಸಹ ಜಾಗೃತ ಬೇಕಾಗಿದೆ. ಈ ನಮ್ಮ ಈ ಜನ ಯಾಕಪ್ಪ ಅಂತಂದ್ರೆ ರೋಗನ ಅನುಭವಿಸುವಂಥ ಜನ ಜೊತೆಗಿದ್ದವರು ಸಹ ಸಹನೆಯಿಂದ ಈ ಕೊಟ್ಟಂಥ ಲಾಭವನ್ನು ತೆಗೆದುಕೊಳ್ಳೋದು ಭಾಳ ಯೋಗ್ಯ. 5 ರೋಜ್ ಜೊತೆಗೆ 6ನೇದಾಗಿದೆ ಈ ನಮ್ಮ ಆರೋಗ್ಯದ ಬದಲಾಗಿ ಇನ್ನು ಶಿಕ್ಷಣ ಬದಲಾಗಿ ಎಲ್ಲರಿಗೂ ಸಿಗುವಂಥದ್ದು ಒಂದು ಆಯ್ಕೆ ಬಿಡ್ತಪ್ಪ ಅಂದ್ರೆ ಫ್ರೀ ಎಜುಕೇಷನ್ ಅಪ್ ಟು ಹೈಯರ್ ಎಜುಕೇಷನ್ ತನಕ ಅಂತ ಆಯ್ತು ಅಂದರೆ, ಉನ್ನತ ಶಿಕ್ಷಣ ತನಕ ಫ್ರೀ ಆಯ್ತು ಅಂದರೆ ನಿಜವಾಗಿಯೂ ಸಿದ್ದರಾಮಯ್ಯನವರು
ಒಬ್ಬ ಇತಿಹಾಸ ಉಳಿಯುವಂಥ ಮನುಷ್ಯ ಅಥವಾ ಪುರುಷ ಆಗಿ ಹೋಗ್ತಾರೆ ಅನ್ನೋದು ಎರಡು ಮಾತಿಲ್ಲ. ಅವರು ಈಗ ಮಾಡಿದಂಥ ಕೆಲಸಗಳು ಮೆಚ್ಚುವಂಥವು. ಇವತ್ತು 5 ಗ್ಯಾರಂಟಿಗಳಾಗಿರ್ಬೋದು, ಇದು 6ನೇ ಒಂದು ಆರೋಗ್ಯ ಗ್ಯಾರಂಟಿ ಆಗಿರ್ಬೋದು. ಇವೆಲ್ಲ ಸಮರ್ಪಕವಾಗಿ ಜನಕ್ಕೆ ಫಲಾನುಭವಿಗಳು ಹೋಗಿ ಮುಟ್ಟಿದ್ರೆ ನಿಶ್ಚಿತವಾಗಿಯೂ ಇದು ಯಶಸ್ವಿ ಸಿದ್ದರಾಮಯ್ಯ ಸರ್ಕಾರ ಕರ್ಕೊಂಡೋದ್ರಲ್ಲೇ ಎರಡು ಮಾತಿಲ್ಲ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಯಾಕೆಂದರೆ ಕ್ಯಾನ್ಸರ್ ಅಂತ ರೋಗಿಗಳು ವರ್ಷಕ್ಕೆ 70,000 ಸಾಲದಲ್ಲ, ಜೊತೆಗೆ ಹೃದಯಕ್ಕೆ ಸಂಬಂಧಿಸಿದ ರೋಗಗಳು ಹೆಚ್ಚಾಗ್ತಾ ಇದ್ದಾವೆ ರೋಗಿಗಳಲ್ಲೇ. ಅವ್ರಿಗೂ ಇದೊಂದು ಈ ಹೊಸ ಯೋಜನೆ ಅನುಕೂಲ ಆಗ್ತದೆ ಅನ್ನೋದು ಒಂದು ಭರವಸೆ ಇಲ್ಲ. ಜಿಲ್ಲಾ ಮಟ್ಟದ ಮತ್ತು ತಾಲೂಕು ಮಟ್ಟಕ್ಕೂ ಬರಲಿ ಮತ್ತು ಆಶಯ ಮಾಡ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸಿಕೋಬೇಡ್ರಿ. H16 ನ್ಯೂಸ್ ಅರ್ಥತೆ ಸೀತಾರಾಮ್, ಇದು ಸತ್ಯದ ಕೈಗನ್ನಡಿ. ವಂದನೆಗಳು.